ನಮಸ್ಕಾರ ಕೆಸೆಟ್ ಅಭ್ಯರ್ಥಿಗಳಿಗೆ ಕೆಸೆಟ್ ಅಭ್ಯರ್ಥಿಗಳಿಗೆ ಏನಂದರೆ 28ನೇ ತಾರೀಕು ತನಕ ನಿಮಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತೂ ಪರ್ಮಿಷನ್ ಸಿಕ್ಕಿದೆ. ಇದವರು ಡೇಟನ್ನು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ, ಯಾವುದೇ ಥರದಂಥ ತೊಂದರೆ ಇಲ್ಲ. ಆದರೆ ಬಂದಿರುವಂಥ ಪ್ರಶ್ನೆ ಏನಂತಂದರೆ, ಈ ಮ್ಯಾರೇಜ್ ಆಗಿರುವಂಥವ್ರುಗಳು ಮತ್ತು ಮಿಸ್ಮ್ಯಾಚ್ ಅಂತ ಒಂದು ಪ್ರಾಬ್ಲಮ್ ಇಶ್ಯೂ ಆಗಿದೆ. ಅದಕ್ಕೆ ಸೊಲ್ಯೂಷನ್ ಏನು, ಅದಕ್ಕೆ ಏನು ಮಾಡಬೇಕು ಅಂತ ನಾನು ಕೆಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಏನಂದರೆ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಡೇಟ್ ಮಾಡಿಕೊಳ್ಳ್ರಿ. ಎಲ್ಲಿ ಹೋಗಿ ಮಾಡ್ಬೇಕ್ರಿ ಅಂದರೆ, ಹೋಗಿ ಸೇವಾ ಸಿಂಧುನಲ್ಲಿ ಹೋಗಿ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಸಮೀಪದ ಯಾವುದಪ್ಪ ಅಂದ್ರೆ ಯಾವುದು ಗೋರ್ಮೆಂಟ್ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಮಾಡ್ಕೊಳ್ರಿ. ಇಷ್ಟೇ ಹೇಳಿ ಕಟ್ ಮಾಡಿಬಿಟ್ರು. ಮುಂದೆ ಇದಕ್ಕೇನು ಸೊಲ್ಯೂಷನ್ ಮಾಡಬೇಕು? ಇದಕ್ಕೆ ಸಿಂಪಲ್ ಆದಂಥ ಸೊಲ್ಯೂಷನ್ ನಾನೇ ನಿಮಗೆ ಹೇಳ್ತಿರೋದು ಏನಂತಂದರೆ, ಕೆ ಮೇಲೆ ಡಿಪೆಂಡೆಡ್ ಆಗಿ ಹೋಗ್ಬೇಡ್ರಿ. ಯಾಕಂದರೆ ಅವ್ರು ಬೇಕಾದರೆ ಇನ್ನೂ ನಿಮಗೆ ಡೇಟ್ಗಳನ್ನು ಎಕ್ಸ್ಟೆನ್ಷನ್ ಕೊಡ್ಬೋದು, ಇನ್ನೂ 2 ದಿನ ಜಾಸ್ತಿ ಕೊಡ್ಬೋದು. ಆದರೆ ಅವರು ಈ ಒಂದು ಆರ್ ಡಿ ನಂಬರನ್ನು, ಯಾಕಂತಂದರೆ ಕೆನವರು ಸಿಸ್ಟಮೇ ಮಾಡಿರೋದು ಏನಂತಂದರೆ, ಆರ್ ಡಿ ನಂಬರನ್ನು ಎನಿ ಕಂಡೀಷನ್ ಒಳಗಡೆ ನೀವು ಮ್ಯಾಚ್ ಮಾಡಲೇಬೇಕು. ಅದಕ್ಕೆ ನೀವು ಎನಿ ಕಂಡೀಷನ್ ಒಳಗಡೆ ಏನು ಮಾಡಬೇಕಂತಂದರೆ, ನೀವು ದುಡ್ಡರು ಕೊಟ್ಟು ಅಥವಾ ಶಾರ್ಟ್ಕಟ್ ಏನು ಸಿಗುತ್ತೆ ನೋಡಿ, ಅದನ್ನು ನಿಮ್ಮ ಒಂದು ಏನಪ್ಪ ಅಂದರೆ ನಿಮ್ಮ SSLCಯಲ್ಲಿ ಇರುವಂತೆ ನಿಮ್ಮ ಒಂದು ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಡೇಟ್ ಮಾಡಿಸ್ಲೇಬೇಕು. ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತಂದರೆ ನಿಮಗೆ ಈ ವರ್ಷ ಮಿಸ್ ಆಗುತ್ತೆ. ಇನ್ ಕೇಸ್ ಆಫ್ ನಿಮ್ಮಲ್ಲಿ ತುಂಬಾ ನಾಲೆಜ್ ಇದೆ, ನಾನು ಫೈಟ್ ಮಾಡ್ತೀನಿ, ಜನರಲಲ್ಲಿ ತೊಗೊತೀನಿ ಅಂದರೂ ಕೂಡ ನೀವು ಟ್ರೈ ಮಾಡ್ಬೋದು. ಜನರಲ್ ಮೆರಿಟ್ ಒಳಗಡೆ ಏನಾಗುತ್ತೆ ಅಂದರೆ, ನೀವು ಟ್ರೈ ಮಾಡಿ ಸೀಟನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. GM ಅಂತ ತೊಗೋಬೋದು. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಕಾಸ್ಟ್ ಒಳಗಡೆ ಇರುವಂಥ ರಿಸರ್ವೇಷನ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ಜನರಲ್ ಅಭ್ಯರ್ಥಿಗಳಿಗೆ 55 ಪಾಸ್ ಆಗಬೇಕು, OBC ಅಭ್ಯರ್ಥಿಗಳು 41 ಪಾಸ್ ಆಗಬೇಕು ಪರ್ಸೆಂಟೇಜ್ ಅಂತ ಇರುತ್ತಲ್ಲ, ಅದು ಹೋಗಿಬಿಡುತ್ತೆ. ನೀವು ಜನರಲ್ ಮೆರಿಟ್ ಥರನೇ ಏನಾಗುತ್ತೆ ಅಂದರೆ ನಿಮಗೆ ಅನ್ವಯ ಆಗುತ್ತೆ. ಸೊ ಹೀಗಾಗಿ ನಿಮಗೆ ಕಾಸ್ಟು ಪರ್ಸೆಂಟೇಜ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ಏನೋ ಸರಿಯಾಗಿ ಓದಲಿಲ್ಲ, ಕಷ್ಟಪಟ್ಟಿದ್ರಿ, ಅವಾಗೇನೋ ಮಿಸ್ ಆಯಿತು, ಅವಾಗ ನಿಮ್ಮ ಕಾಸ್ಟ್ ನಿಮ್ಗೆ ಏನಾಗ್ಬೋದು, ರಿಸರ್ವೇಷನ್ಗೆ ಹೆಲ್ಪ್ ಆಗ್ಬೋದು. ಬಿಟ್ಟರೆ ನೀವೆಲ್ಲ ನಾನು ಟಾಪಲ್ಲಿ ಮಾಡ್ಬೋದು, ನನಗೆ ಯಾವ ಒಂದು ಕಾಸ್ಟ್ ಅವಶ್ಯಕತೆ ಇಲ್ಲ, ನಾನು ಈ ಸಲ 100ಕ್ಕೆ 100 ಮಾಡ್ತೀನಿ ಅಂದರೆ ನೀವು ಜನರಲ್ ಕೂಡ ಅಪ್ಲೈ ಮಾಡ್ಕೋಬೋದು. ಜನರಲ್ಲಿ ಮಾಡಿದರೂ ಏನು ತೊಂದರೆ ಇಲ್ಲ. ಅದರೇನು ಪಾಸಿಂಗ್ ಪರ್ಸೆಂಟೇಜ್ ಕೊಟ್ಟಿದ್ದಾರಲ್ಲ, ಈ ಕಾಸ್ಟ್ನವ್ರಿಗೆ ಇಷ್ಟಿರಬೇಕು, ಜನರಲ್ ಇಷ್ಟಿರಬೇಕು ಅಂತ, ಆ ಒಂದು ಕೆಪಾಸಿಟಿ ನಿಮ್ಮಲ್ಲಿದ್ದರೆ ನೀವು ಪ್ರಯತ್ನಗಳನ್ನು ಮಾಡ್ಕೊಳ್ಬೋದು. ಬಟ್ ಆರ್ ಡಿ ನಂಬರ್ ನೋಡಿರಿ. ನೀವು ನಾಳೆ ಒಂದು ದಿನ ವರ್ಕಿಂಗ್ ಡೇ ಇದೆ, ಯಾಕಂದರೆ ಸ್ಯಾಟರ್ಡೇ ಗೌರ್ಮೆಂಟ್ ಹಾಲಿಡೇ ಇದೆ, ಸಂಡೇ ಗೌರ್ಮೆಂಟ್ ಹಾಲಿಡೇ ಇದೆ. ಸೊ ಹೀಗಾಗಿ ನಾಳೆ ಎನಿ ಕಂಡೀಷನ್ ಒಳಗಡೆ ನೀವು ಏನಾದರೂ ಒಂದು ಶಾರ್ಟ್ಕಟ್ ವೇ ನೋಡಿಕೊಂಡು ನಿಮ್ಮ ಒಂದು ಆರ್ ಡಿ ಸಂಖ್ಯೆಯಲ್ಲಿರುವಂಥ ಹೆಸರನ್ನು ಮತ್ತು SSLCಯಲ್ಲಿರುವಂತೆ ನಿಮ್ಮ ತಂದೆ ಹೆಸರು, ನಿಮ್ಮ ಹೆಸರು ಎರಡೂ ಮ್ಯಾಚ್ ಆಗೋಂಗೆ ನೀವು ಅಪ್ಡೇಟ್ ಮಾಡಿಕೊಳ್ಳಲೇಬೇಕು. ಬೇರೆ ಆಪ್ಷನ್ ಇಲ್ಲವೇ ಇಲ್ಲ. ಯಾಕಂದರೆ ಈ ಥರದೊಂದು ಪ್ರಾಬ್ಲಮ್ ಕೆದವರು ಅದು CET ವಿದ್ಯಾರ್ಥಿಗಳು ಕೂಡ ಈ ಥರ ಒಂದು ಇಶ್ಯೂವನ್ನು ಮಾಡಿದರು. ಬಟ್ CET ವಿದ್ಯಾರ್ಥಿಗಳಿಗೆ ಕೂಡ ಚಾನ್ಸಸ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಆರ್ ಡಿ ನಂಬರನ್ನು ಮ್ಯಾಚ್ ಮಾಡ್ಕೊಳ್ಳಿಕ್ಕೆ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಮತ್ತೇನಾದರೂ ನಿಮ್ಮಲ್ಲಿ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.